ಲಕ್ಕಿ ಗುಡ್ ಬಾಯ್. ಥ್ಯಾಂಕ್ಸ್ ಕೊಡ್ತೀಯಾ? ಖುಷಿ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ. ಒಳ್ಳೆಯ ನುಡಿಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಾನು ಈ ಚಾನಲಲ್ಲಿ ಫಸ್ಟ್ ಟೈಮ್ EV3 ವಿಡಿಯೋ ವ್ಲಾಗ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ವೆಲ್ಕಮ್ ಟು ಇನ್ಸೇನ್ ಚಲನ ವ್ಲಾಗ್ಸ್. ಈ ವ್ಲಾಗಲ್ಲಿ ನಾನು ಪ್ರತಿದಿನ ಏನೇನು ಮಾಡ್ತೀನಿ ಅನ್ನೋದನ್ನ ತಿಳಿಸ್ತಾ ಹೋಗ್ತಿದ್ದೀನಿ. ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನಾನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ಸಾಧ್ಯವಾದಷ್ಟು ನಿಮಗೆ ತೋರಿಸೋ ಪ್ರಯತ್ನ ಪಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಬೆಳಗ್ಗೆ ಎಷ್ಟನ್ನು ಗಂಜಿ ಕುಡಿತಾ ಇರ್ಬೋದು. ಅದಕ್ಕೆ ತುಪ್ಪ ಮೊಸರು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದೇ ಬೆಳಗಿನ ಟಿಫನ್ ಆಗುತ್ತೆ ನನಗೆ. ಅದೊಂದು ಚಮಚ ಕುಡಿದ್ರೆ ಸಾಕು, ಹೊಟ್ಟೆ ತುಂಬ ಅಷ್ಟು ಆಗುತ್ತೆ. ಬೆಳಗಿನ ಟಿಫನ್ ಈಸ್ ರೆಡಿ. ಗಂಜಿ ಮೊಸರು. ನಾನು ಈ ಹೊಸ ಚಾನಲ್ನ ಓಪನ್ ಮಾಡಿರೋದನ್ನ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಯ್ ಮಾಡು ಎಲ್ಲರಿಗೂ. ಹಾಯ್ ಖುಷಿ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡೋ ಗುಬ್ಬಚ್ಚಿ, ಮುದ್ದು ಬಂಗಾರ. ಕೂತ್ಕ ಚಿನ್ನ, ಕೂತ್ಕ. ನಾನೇನು ಕಟ್ಟಾಕಿದ್ದೀನಿ ಅಂದರೆ ಇದೈತಲ್ಲ, ಇದನ್ನು ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಆ ಕಡೆ ಸೈಡು. ಸೀದಾ ಹೊರಗಡೆ ಹೋಗ್ಬಿಡ್ತಾನೆ ಅದಕ್ಕೆ ನಾನು ಕಟ್ಟಾಕಿರೋದು. ಕುಚ್ಚು ಲಕ್ಕಿ, ಸಿಟ್. ಗುಡ್ ಬಾಯ್ ಲಕ್ಕಿ, ಗುಡ್ ಬಾಯ್. ಥ್ಯಾಂಕ್ಸ್ ಕೊಡ್ತೀಯಾ? ಲಕ್ಕಿ ಕೊಟ್ಟು ಥ್ಯಾಂಕ್ಸ್ ಕೊಟ್ಟ ಬಂಗಾರ. ಕಚ್ಚಬಾರ್ದು. ಬಾಯ್ ಬಾಯ್ ಮಾಡ್ತಾನೆ. ಟಾಟಾ. ಗುಡ್ ಬಾಯ್ ಲಕ್ಕಿ, ಗುಡ್ ಬಾಯ್. ಒಂಚೂರು ಬಿಸ್ಕೆಟ್ಸ್ ಹಾಕ್ತಿರೋಣ. ಈಗ ಗಂಜಿ ಕುಡಿದಾದ್ಮೇಲೆ ಇವಾಗ ಟೀ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ಕೊಂಡು, ನಿಮಗೆ ಗೊತ್ತಿರುತ್ತೆ ಹೇಗೆ ಟೀ ಮಾಡ್ಬೋದು ಅನ್ನೋದನ್ನ, ಅದನ್ನೇನು ತಿಳಿಸ್ಕೊಡೋದಿಲ್ಲ. ಇವಾಗ ಗಂಜಿ ಮತ್ತು ಖಾಲಿ ಹೊಟ್ಟೆಗೆ ಅದನ್ನು ಫಸ್ಟು ಕುಡಿದ್ಬಿಟ್ಟು ನೆಕ್ಸ್ಟು ಈ ರೀತಿ ಟೀ ಮಾಡಿ ಅಮ್ಮಗೆ ಎಲ್ಲರಿಗೂ ಕೊಟ್ಟು ಈ ರೀತಿ ಟೀ ಮಾಡ್ತೀವಿ.
ಹೆಂಗೋ ಟೀನು ಗಂಜಿ ಎಲ್ಲ ಕುಡ್ದಾಯಿತು. ಇವಾಗ ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ತಿಕ್ಕಬೇಕಿತ್ತು, ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ನಾನು ಈ ರೀತಿ ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿವಸ ಅಂದ್ಕೊತಿದ್ದೆ. ಬಟ್ ಯಾವ ರೀತಿ ಮಾಡಬೇಕು ಮತ್ತು ಮಾಡಿದ್ರೆ ನೋಡ್ತಾರೋ ಇಲ್ಲೋ ಅಂತ ಕನ್ಫ್ಯೂಷನಲ್ಲೇ ಇದ್ದೆ. ಬಟ್ ಹೆಂಗೋ ಒಂದು ಧೈರ್ಯ ಮನ್ಸು ಮಾಡಿ ಮಾಡೇ ಬಿಡೋಣ, ಎಷ್ಟು ಬರುತ್ತೋ ಅಷ್ಟು ವ್ಯೂಸು ಲೈಕ್ಸ್ ಬರಲಿ ಅಂತ ನಾನು ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಈ ವಿಡಿಯೋ ಹೋಗುತ್ತೆ ಮತ್ತು ಅಂದರೆ ನಾನು ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ. ಬಟ್ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ರೀತಿ ಯಾವ ರೀತಿ ವೀಡಿಯೋಸ್ ಬೇಕಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ನನಗೂ ಯೂಸ್ಫುಲ್ ಆಗುತ್ತೆ, ಯಾವ ರೀತಿ ವ್ಲಾಗ್ಸ್ ಮಾಡ್ಬೋದು ಅಂತ. ಈ ಥರನೇ ಸಪೋರ್ಟ್ ಮಾಡಿ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಮನೆ ಕೆಲಸಗಳೆಲ್ಲ ಆದಮೇಲೆ ಇವಾಗ ಓದ್ಕೊತಾ ಇರೋದು, KSಗೆ ಪ್ರಿಪೇರ್ ಆಗ್ತಿದ್ದೀನಿ. ಇವಾಗ ನಾನು ಅದ್ರ ಬಗ್ಗೆ ಸ್ವಲ್ಪ ಬುಕ್ಸ್ನ ರೆಫರ್ ಮಾಡ್ತಾಯಿದ್ದೀನಿ. ನಾನು ಈ ರೀತಿ ಸ್ವಲ್ಪ ಟೈಮ್ನಲ್ಲಿ ಓದ್ಕೊಳೋಕ್ಕೆ ಸ್ಟಡಿ ಟೈಮ್ ಟೇಬಲ್ನ ಹಾಕ್ಕೊತೀನಿ. ಈ ರೀತಿ ಡೈಲಿ ಓದ್ಕೊತಾ ಇರ್ತೀನಿ. ನಿಮಗೆ ಈ ರೀತಿ ಯಾವುದನ್ನ ವ್ಲಾಗ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನನಗೆ ಯೂಸ್ಫುಲ್ ಆಗುತ್ತೆ. ಅಂದರೆ ಯಾವ ರೀತಿ ವೀಡಿಯೋಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಹಿಂಗೆ ಕರೆಂಟ್ ಅಫೇರ್ಸ್ ಏನೇನಿದ್ದಾವೆ ಅದನ್ನೆಲ್ಲ ಒಂದು ನೋಟ್ಸ್ ಮಾಡ್ಕೊತೀನಿ ಒಂದು ಬುಕ್ಕಲ್ಲಿ. ಈ ರೀತಿ ಒಂದು ಬುಕ್ಸ್ನ ತೊಗೊಂಡು ಅದರದ್ದು ನೋಟ್ಸ್ ಮಾಡಿಕೊಂಡು ಓದ್ಕೊತಾ ಇರ್ತೀನಿ.
ನೋಡ್ಬೋದು ನಾನು ಯಾವ ರೀತಿ ನೋಟ್ಸ್ ಮಾಡಿದ್ದೀನಿ. ಎಲ್ಲ ಕರೆಂಟ್ ಅಫೇರ್ಸ್ನ ಒಂದೇ ನೋಟ್ಸಲ್ಲಿ ಹಾಕಿ ನೋಟ್ಸ್ ಮಾಡಿದ್ದೀನಿ. ಇದೇ ರೀತಿ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅವರ್ ಚಾನಲ್.